ಸ್ವಲ್ಪ ನಿಂತ್ಕೊಳ್ಳಿ. ಯಾಕೆ ಏನಾದ್ರು ಕೆಲಸವಿತ್ತೆ? ಇಲ್ಲಿ ಲಾಯರ್ ಅಶೋಕ್ ಅವರ ಮನೆ ಎಲ್ಲಿದೆ ಅಂತ ಸ್ವಲ್ಪ ಹೇಳ್ತೀರಾ? ಯಾಕೆ ಏನು ಇಲ್ಲ, ಹಾಗೆ ಸ್ವಲ್ಪ ಅವರನ್ನ ಭೇಟಿಯಾಗಿ ಹೋಗೋಣ ಅಂತ ಬಂದಿದ್ದೆ. ನೋಡಿ, ದಯವಿಟ್ಟು ಅವರ ಅಡ್ರೆಸ್ ಸ್ವಲ್ಪ ಹೇಳ್ತೀರಾ ನೀವು? ಇದೇ ದಾರಿಯಿಂದ ನೇರವಾಗಿ ಹೋಗಿ ಅಲ್ಲಿ ಬಸವನಗರ ಬರುತ್ತದೆ. ಲಾಯರ್ ಮನೆ ಅಲ್ಲಿ ಯಾರನ್ನಾದರೂ ಕೇಳಿದರೂ ಲಾಯರ್ ಮನೆ ತೋರಿಸುತ್ತಾರೆ. ಅಂದ ಹಾಗೆ ಅವರು ನಿಮಗೆ ಸಿಗೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಾಳೆನೇ ಅವರ ಮದುವೆ ಕಾರ್ಯದಲ್ಲಿ ಅವರು ಬ್ಯುಸಿಯಾಗಿರ್ಬೋದು. ಏನು ಏನ್ ಹೇಳ್ತಾ ಇದ್ದೀರಾ ನೀವು? ಅಶೋಕ್ ಕುಮಾರ್ ಅವರು ಮದುವೆನಾ? ಅಂದರೆ ನಾನು ಬಂದ ಗತಿ ಏನು? ನನ್ನ ಕೆಲಸ ಹೇಗೆ? ನೋಡಿ, ನೀವು ನಿಜನ ಹೇಳ್ತಾ ಇದ್ದೀರ ತಾನೆ? ನಾಳೆ ಅಶೋಕ್ ಕುಮಾರ್ ಅವರ ಮದುವೆ ಎಂದು? ನಾನೇಕೆ ಸುಳ್ಳು ಹೇಳಲಿ? ನಾನು ಅವರ ತಮ್ಮ. ಇಲ್ಲಿ ನೋಡಿ ಲಗ್ನ ಪತ್ರಿಕೆ. ನಿಜವಿದೆಯಲ್ಲ? ಒಂದು ನಿಮಿಷ. ಹಲೋ ಹಲೋ, ಜಾಗಿದಾರರೇ, ನಿಮ್ಮ ಕೆಲಸ ಕೈಕೊಂಡು ಹೋಯಿತು. ನಾಳೆನೇ ಆ ಅಶೋಕ್ ಕುಮಾರನ ಮದುವೆ. ಅದರ ಸಾಕ್ಷಿಯಾಗಿ ಅವನ ಲಗ್ನ ಪತ್ರಿಕೆ ನನ್ನ ಕೈಯಲ್ಲಿದೆ. ಇದನ್ನು ನಿನಗೆ ತಿಳಿಸಲು ಕಾಲ್ ಮಾಡಿದೆ. ನಾವು ಹೇಳಿ ಜಾಗಿದ್ದಾರೆ. ಯಾವ ವಿಷಯ? ಹಾ, ಹಾಗೆ ಆಗಲಿ, ನೀನು ಹೇಳಿದಾಗೆ ಆಗಲಿ. ಹೌದು, ಯಾರಿಗೋ ಫೋನಿನಲ್ಲಿ ಮಾತನಾಡಿದಿರಲ್ಲ, ಯಾರವರು? ಅವರು ಬೇರೆ ಯಾರು ಅಲ್ಲ, ಅವರು ನನ್ನ ಫ್ರೆಂಡ್. ಹೌದು, ನೀನು ಅಶೋಕ್ ಕುಮಾರನಿಗೆ ಕಾಸ ತಮ್ಮನ? ನಾನೇಕೆ ಸುಳ್ಳು ಹೇಳಲಿ? ನಾನು ಅವರ ತಮ್ಮ. ನನ್ನ ಹೆಸರು ಸುಭಾಷ್ ಅಂತ. ನನ್ನ ತಮ್ಮ ಗೌತಮ್ ಅಂತ. ಹೌದು, ನೀವೇಕೆ ಅನುಮಾನದಿಂದ ಕೇಳುತ್ತಿರುವಿರಿ? ಅಯ್ಯೋ, ಹಾಗೇನಿಲ್ಲ, ಸುಮ್ಮನೆ ತಮಾಷೆಯಾಗಿ ಹಾಗೆ ಕೇಳಿದೆ. ಯಾಕೆ ನಮಗೆ ಬೇಕಾದವರನ್ನು ಕೇಳಬಾರದು? ಬೇಕಾದವರ ಬಿಡಿಸಿ ಹೇಳಿ ಮಿಸ್. ಆದರೆ ನನ್ನ ಮನಸ್ಸಿಗೆ ನೀವು ತುಂಬಾ ಹತ್ತಿರವಾಗಿದ್ದೀರಲ್ಲ, ಅದಕ್ಕೆ ಈ ಮಾತನ್ನು ಕೇಳಿದೆ. ನೋಡಿ, ನೇರವಾಗಿ ನಾನು ವಿಷಯಕ್ಕೆ ಬರುತ್ತೇನೆ. ನನ್ನ ಹೆಸರು ಮಾಯಾ ಅಂತ. ನಾನು ಈ ಊರಿಗೆ ಬಂದೆ. ಆದರೆ ಏನು ಮಾಡೋದು? ನಿನ್ನನ್ನು ನೋಡಿದ ತಕ್ಷಣ ಯಾಕೋ ಈ ನನ್ನ ಮನಸ್ಸು ನಿನ್ನನ್ನು ಹಂಬಲಿಸುತ್ತದೆ. ನಿನ್ನನ್ನು ನೋಡುತ್ತಾ ಇದ್ದರೆ ನಿನ್ನ ಬಾಹು ಬಂಧನದಲ್ಲಿ ಬಿಗಿದ ಅಪ್ಪಬೇಕೆ ಅನಿಸುತ್ತದೆ. ನೀವು ಯಾರು ಅಂತಾನೇ ನನಗೆ ತಿಳಿದಿಲ್ಲ. ನಿಮಗೆ 5 ನಿಮಿಷದಲ್ಲಿ ಪ್ರೀತಿ ಹುಟ್ಟಿತೆ. ವಿಚಿತ್ರ ಪ್ರೀತಿ. ಇದಕ್ಕೆ ನಾನು ಮತ್ತೆ ಅಣ್ಣ ತಮ್ಮ ಒಪ್ಪಬೇಕಲ್ಲ? ನನ್ನ ಮಾತು ದಯವಿಟ್ಟು ನಂಬಿ. ನಿನ್ನ ಅಣ್ಣ ತಮ್ಮ ಯಾರಾಗಿದ್ದರು ಖಂಡಿತ ನಮ್ಮ ಇಬ್ಬರ ಮದುವೆಗೆ ಒಪ್ಪುತ್ತಾರೆ. ನಿಜವಾದ ಪ್ರೀತಿಗೆ ಕಣ್ಣಲ್ಲಿ ಆಕರ್ಷಣೆ ಆಗೋದು ಜೀವನದಲ್ಲಿ ನಾನು ಯಾವ ಗಂಡಸಿನ ಕೂಡ ಕಣ್ಣೆತ್ತಿ ನೋಡಿದರಲ್ಲಿ ನಿಮ್ಮನ್ನು ಮನಸಾರ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಪ್ರೀತಿಯನ್ನು ನೀವು ತಿರಸ್ಕಾರ ಮಾಡಬೇಡಿ. ನನ್ನ ಪ್ರೀತಿ ನಿಮಗೆ ಅನುಮಾನ ಇದ್ದರೆ ದಯವಿಟ್ಟು ಹೇಳಿ. ನನ್ನ ಪ್ರೀತಿಯನ್ನು ನಿರಾಕರಿಸಲು ದಯವಿಟ್ಟು ಹೋಗಬೇಡಿ. ನನ್ನ ಪ್ರೀತಿ ಸಾಬೀತು ಮಾಡಲು ನಾನು ಪ್ರಾಣ ಕಳೆದುಕೊಳ್ಳಲಿ, ಏನು ಮಾಡಲಿ ಹೇಳಿ. ನನ್ನ ಪ್ರೀತಿಯನ್ನು ನೀವು ಬೇಡ ಅಂತ ಹೇಳಿದ್ರೆ ನಾನು ಸನ್ಯಾಸಿಯಾಗಿ ಜೀವನ ಪರ್ಯಂತ ಹೀಗೆ ಇರುತ್ತೇನೆ. ನೋಡಿ, ನಾನಿನ್ನು ಇನ್ನೊಂದೇ ಒಂದು ಸಾಲ ನಿಮ್ಮ ಬಾಯಿಂದ ಮಾಯ ಅಂತ ನನ್ನನ್ನು ಕರೆಯರಿ. ನನಗೆ ತುಂಬಾ ಸಂತೋಷವಾಯಿತು ಸುಭಾಷ್, ತುಂಬಾ ಸಂತೋಷವಾಯಿತು. ಐ ಲವ್ ಯು ಸುಭಾಷ್, ಐ ಲವ್ ಯು.